ಎಲ್ಲ ಒಂದು 10 ಜನ 15 ಜನ ಲೀಡರ್ ನಾವು ಬರ್ತೀವಿ. ನಿಮಗೆ ಏನೇನು ಇಲ್ಲಿ ಸಮತಂತವ್ರು ಎಲ್ಲರೂ ಕೂಡ ನೀವು ಏನು ಸಮಸ್ಯೆ ಇದೆ, ಏನೀಗ ಹಣ ಕೇಳ್ತಾರ, ಇಲ್ಲ ನೀರು ಬಿಡಲ್ವಾ, ಇಲ್ಲ ಚರಂಡಿ ಕ್ಲೀನ್ ಮಾಡಲ್ವಾ, ಏನಿದೆ ಸಮಸ್ಯೆನ ನೀವು ಬರೆದು ಕೂಲಂಕುಷವಾಗಿ ಕೊಡ್ರಿ ಸರ್. ನಾವು ಬರ್ತೀವಿ, ಸಿಟಿ ಕಮಿಷನರ್ ಹತ್ರ ಕುಂತ್ಕೊಂಡು ಮಾತಾಡ್ತೀವಿ. ತೀರಾ ಹದಗೆಟ್ಟು ಹೋದ್ರೆ ನಾವು ಬರ್ತೀವಿ. ಆಮೇಲೆ ತೀರಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೊರಟೋಯ್ತು ಅಂತ ಇಟ್ಕೊಂಡ್ರೆ ಅವ್ರು ಮಾಡೋದೇ ಇಲ್ಲ ಅಂತ ಮಂಜುನಾಥ್ ಗೌಡರು ಕೂಡ ಬರ್ತಾರೆ. ಮೊದಲೇ ನನಗೆ ಗೊತ್ತಿದೆ, ಮೂಲಭೂತ ಸೌಕರ್ಯಗಳ ಗೊತ್ತೇ ಇಲ್ಲಿ. ರಸ್ತೆ, ಚರಂಡಿ ಕ್ಲೀನ್ ಮಾಡಲ್ಲ, ನೀರು ಒಂದೊಂದು 2 ವರ್ಷ ಇದ್ರಿ ಸ್ಯಾಂಕ್ಷನ್ ಆಗುತ್ತದಲ್ಲ, 2 ವರ್ಷಕ್ಕೆ ಆಗ್ಬೇಕಷ್ಟೇ. ಇದನ್ನೆಲ್ಲ ಬಿಟ್ಬಿಟ್ಟು ಎಲ್ಲಂದ್ರಲ್ಲಿ ದುಡ್ಡುಗಳು. ಕೆರೆಗೆ 30 ಕೋಟಿ, ಇಂದಿರಾನಗರಕ್ಕೆ 1 ಕೋಟಿ 2 ಕೋಟಿ ಖರ್ಚಾಕಿದ್ರು, ಇವರೆಲ್ಲ ಚೆನ್ನಾಗಿರೋದು. ಆ ಕೆರೆ ಖರ್ಚು ಮಾಡ್ತಾ 30 ಕೋಟಿ ರೂಪಾಯಿ. ಇನ್ನು ಇವ್ರು ಆ ಕೆರೆ ನೋಡಕ್ಕೆ ಅಂತಾನೆ ಹೋಗ್ಬೇಕಲ್ಲಿ. 40, 50, 60 ಕೂಗ್ರಿ ಹೇಳ್ತೀನಿ. ಕೇಳೋರೆಲ್ಲ ಮಾಡೋರಿಲ್ಲ, ತಿಂದಾಕಂಡಿ ಅಲ್ಲ. ಬಾ ನೋಡ್ರಿ ಸಮಸ್ಯೆ. 30 ಕೋಟಿ ಕೆರೆ, ಇನ್ನಾದ್ರೆ ಭ್ರಷ್ಟಾಚಾರ ಆಗಿಲ್ಲ. ಹಿಡ್ಕೊಡ್ರಿ, ಸಾಕ್ಷಿ ಕೊಡ್ರಿ. ಅವ್ರು ಏನ್ ಕೇಳ್ತಾ ಇರೋದು ಹೇಳ್ರಿ? ಬರೀ ಚರಂಡಿ ಕ್ಲೀನ್ ಮಾಡ್ಕೊಡ್ರಿ, ರಸ್ತೆ ಮಾಡ್ಕೊಡ್ರಿ, ನೀರು ಕೊಡ್ರಿ. ನಮ್ಮ ಮನೆಗೆ ದಿನ ನೀರು ಬರ್ತದೆ, ಕುಡಿಯೋ ನೀರು ಫಸ್ಟ್ ಕ್ಲಾಸ್. ಇವ್ರಿಗೆ ವಾರಕ್ಕೆ 1 ದಿನ ಅಲ್ಲ, 10 ದಿನಕ್ಕೆ ಒಂದ್ಸರಿ ಅಷ್ಟೇ. ಅದು 3 ದಿನ 4 ದಿನಕ್ಕೆ ಹಾಕೋದು ಅಷ್ಟೇ. ಉಳಿದಿದ್ದು ಏನ್ ಮಾಡ್ತೀರಿ? 500 ರೂಪಾಯಿ ಒಂದು ಟ್ಯಾಕ್ಟರ್ ಸಂಪು ಓಡಿಸ್ಕೊಳ್ಳೋದು. ಎಲ್ಲಾರು ಅದೇ ಮಾಡ್ತಾ ಇರೋದು. ಈಗ ಅರ್ಜೆಂಟ್ ನೀವು ಓಡಿಸ್ಕೊತಿದ್ರಿ, ಬೋನಸ್ 5 ಬಿಂದಿಗೆ ಕೊಡೋದು ನಾವು ಅಷ್ಟೇ. ಸರ್ಕಾರ ಬೋನಸ್, ಇವ್ರು 1 ಲೋಡ್ ಓಡಿಸ್ಕೊಂಡ್ರೆ 5 ಬಿಂದಿಗೆ ಬೋನಸ್. ಅವ್ರು ಬರೋದು ಲಕ್ಷ ಮಾಡೋರು ಬರ್ತಾರ, ಅಲ್ಲಿ ಬಾಚಿ ಅಲ್ಲಿ ಹಾಕ್ತಾರೆ. ಕೇಳಕ್ ಹೋದ್ರೆ ಇವಾಗ ಮಾತಾಡ ಬೇರೆ ಜಾಗದಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಕಮಿಷನರ್ಗೆ ನೋಡಿ, ವಾರ್ಡ್ ಒಂದೊಂದು ಕ್ಲೀನಿಂಗು ಜಾಗಕ್ಕೆ ಒಬ್ಬರು ನೆನೆಸ್ಬೇಕು. ವಾರ್ಡ್ಗೆ 2, 3, 4 ಜನ. ಇಡೀ ಮಾಲೂರಿಗೆಲ್ಲ 20 ಜನ ಅಂತ ಹಾಕ್ಬಿಡ್ತಾರೆ. ಅವ್ರೇನು ಕ್ಲೀನ್ ಮಾಡೋದು? ಇಂದಿರಾನಗರ್ ವಾರ್ಡು ಕ್ಲೀನ್ ಮಾಡೋರು ಯಾರು, ಅವ್ರ ಫೋನ್ ನಂಬರು ಇಲ್ಲಿ ಸಿಗ್ತಾರೆ ಅಂತ ಒಂದು ಬೋರ್ಡ್ ಹಾಕಿದ್ರೆ ಕಮಿಷನರು ಇವ್ರು ಕೇಳ್ಬೋದು. ಇಂದಿರಾನಗರ್ಗೆ ಮಾತ್ರ ಇದು. ನೀರು ಬಿಡೋರು ಯಾರು? ಇಂದಿರಾನಗರ್ಗೆ ನೀರು ಸಮಸ್ಯೆ ಕೇಳೋರು ಯಾರು? ಕೌನ್ಸಿಲರ್ಸ್ ಇಲ್ವಲ್ಲ, ಇವ್ರ ಮಾತು ಯಾರು ಕೇಳಲ್ಲ. ಇವಾಗ ಅಧ್ಯಕ್ಷ ಹೇಳ್ದಂಗೆ ಬರ್ಕೊಡ್ರಿ ಅಂತ ಹೇಳೋರೆ, ಬರ್ಕೊಟ್ರೆ ನಾಳೆ ಆಗೋಗ್ಬಿಡ್ತದ? ಆಗಲ್ಲ. ಇದನ್ನ ಯಾರ ಒಳ್ಳೆಯವ್ರನ್ನ ನೀವು ನಗರೇಂದ್ರ ಬಾಬು ನಿಂತ್ಕೊಂಡು ಎಲೆಕ್ಷನ್ ನಿಲ್ತಿಲ್ಲ, ಗ್ಯಾರಂಟಿ ತಾನೆ ಗೆಲ್ಲಿಸ್ಕೊಳ್ರಿ, ಕೆಲಸ ಮಾಡ್ತಾರೆ. ನಾನು ನೀವು ಹೇಳಿದ ತಕ್ಷಣ ಕೆಲಸ ಆಗ್ತದೆ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಎಲ್ಲರೂ ಒಗ್ಗಟ್ಟಾಗಿರಿ. ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಜೊತೆ ನಿಂತ್ಕೊಳ್ರಿ. ಗೊತ್ತಾಗ್ಬಿಡ್ತದೆ ಸುಳ್ಳು ಹೇಳ್ತಾವನ, ನಿಮ್ಗೂ ಗೊತ್ತಾಗ್ತದೆ. ಎಲೆಕ್ಷನ್ ಹಿಂದಿನ ದಿನ ಹುಷಾರಾಗಿದೆ. ಆಗ್ಬೋದಾ? ನೀವು ಕೇಳಿಸ್ಕೊಳ್ರಿ. ಇವರು ಪ್ರೆಸ್ಸರು ಏನೇ ಇದ್ರ ಮೇಲೆ ಮೋರಿ ಮೇಲೆ ಸಿಮೆಂಟ್ ಸ್ಲ್ಯಾಬ್ ಹಾಕ್ಯಾರೆ, ಪುಡಿ ಪುಡಿ ಆಗಿ ಬಿದ್ದೋಗ್ಬಿಟ್ಟದ. ಪೊಲೀಸರು ಇಲ್ಲ ಅವ್ರೆ, ತಲೆ ಕೆಡ್ಸ್ಕೊಬೇಡ್ರಿ. ಎಲ್ಲಮ್ಮ ಪೊಲೀಸರು ಬಂದಾರ? ಕರ್ಕೊಂಡೋಗಿ FIR ಮಾಡಿ ಹೇಳ್ತೀನಿ. ಟ್ಯಾಕ್ಟರ್ ಬಂದ್ರೆ ರಿವರ್ಸ್ ಆಗಲ್ಲ, ಮುಂಗೋಗ್ಬಿಟ್ಟು ರಿವರ್ಸ್ ಬರ್ಬೇಕಾದ್ರೆ ಗಾಡಿ ಬಿದ್ದೋಗ್ತದೆ. ಒಂದು ರೋಡ್ ಸರಿ ಇಲ್ಲ. ಕೃಷ್ಣನ್ ಶೆಟ್ಟಿ ಹಾಕಿರೋ 2013 ಆಗ ಸಾಯಿಬಾಬಾ ಮಾಡಿರೋರು ಕಾಂಟ್ರಾಕ್ಟರ್ ಯಾರು ಕೇಳ್ಕೊಂಡ್ರಿ? ಕೃಷ್ಣನ್ ಶೆಟ್ಟಿ ಹಾಕ್ಸಿದ್ದು ತಾರೋ ಇಲ್ಲ ಸಿಮೆಂಟ್ ರೋಡ. ಇವತ್ತಿಗ ಒಂದು ಎಲ್ಲಾ ಜಾಗ ನೀರು ಬಂದ್ರೆ ಹೋಗೋದೇ ಇಲ್ಲ, ಎಲ್ಲೂ ಹೋಗಲ್ಲ ನೀರು. ಮಳೆ ಬಂದ್ರೆ ಎಲ್ಲ ಜಾಮ. ನೀರು ಕೇಳಿದ್ರೆ ನೀರು 8 ದಿನಕ್ಕೆ 7 ದಿನಕ್ಕೆ ನೀರು ಬಿಡ್ತಾರೆ. ಸನ್ಮಾನ್ಯ ಶಾಸಕರೆಲ್ಲ ನೋಡ್ಬೇಕು. ಕೇಳಿದ್ರೆ ಸುಟ್ಟೋಯ್ತು, ಒಂದಿನ ಆಯ್ತು ಬಿಡಪ್ಪ, ತಿರ್ಗಾ ಸುಟ್ಟೋಯ್ತು. ಇದೇ ರಮಣ ಓಟು ತಿರ್ಗಾ ಸುಟ್ಟೋಗ್ತದೆ. ಕೇಳಿ 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 ಕಂಬಿ ಮಾತ್ರ 7 ದಿನಕ್ಕೆ 8 ದಿನಕ್ಕೆ ಆದ್ರೂ ಬಂದಾಗ ಯಾಕಂದ್ರೆ ನೀರಿಲ್ಲ, ಕರೆಂಟ್ ಇಲ್ಲ. ಅರ್ಥ ಆಯ್ತು ನಿಮ್ಗೆ? ನೀಟಾಗಿ ನೀವು ಕಮಿಷನರ್ಗೆ ತಲುಪಿಸ್ಬೇಕು. ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಡಿ ಸಾಕು. ನನಗೆ ಉಳಿದಿದ್ದು ಏನ್ ಮಾಡ್ತಾರೆ? ಒಂದು ರೋಡ್ ಅನ್ನು ನಡೆಸ್ಕೊಳ್ಳೋದಿಲ್ಲ, ಒಂದು ರೋಡ್ ಇಲ್ಲ, ಒಂದೇ ಒಂದು ರೋಡ್. ನೀರು
ನೀರ್ ಬಿಟ್ಟಿದ್ದಾರೆ ಅಲ್ಲಿ ನೀರು ಬಿಟ್ರೆ ಸ್ಮೆಲ್ಲು ನೀರು ಕುಡಿಯೋ ನೀರಲ್ಲಿ ಪಿಟ್ಟು ನೀರು ಬೇಕಾದ್ರೆ ಬನ್ನಿ ನೀರು ಬಿಟ್ಟಾಗ ಎತ್ಕೊಂಡ್ ಬರ್ತೀವಿ ಬೇಕಾದ್ರೆ ನಿಮ್ಮ ಮುನ್ಸಿಪಾಲಿಟಿಗೆ. ಮಾಲೂರು ಫುಲ್ ಅಭಿವೃದ್ಧಿ ಆಗಿದೆ. ಡೆವಲಪ್ಮೆಂಟ್ ನೀರು ಬಿಟ್ರೆ ಫಸ್ಟ್ ಬರೋದು ಕರ್ಕಸ್ ವಾಸನೆ. ಮಾತಾಡಿದ್ರೆ ಏನ್ ಹೇಳ್ತಾರೆ ಹೇಳ್ರಿ, ಅಭಿವೃದ್ಧಿ ಸಹಿಸಕ್ಕಾಗದಂತ ಏನೋ ನೀರು ಕುಡಿಯೋ ನೀರು ಅಂತ ನೀರು ಅಂತ ಅದು ಅಭಿವೃದ್ಧಿ. ಎಲ್ಲಿ ಅಭಿವೃದ್ಧಿ ಎಲ್ಲಿ ತೋರಿಸಿರ ಅಭಿವೃದ್ಧಿ ತೋರಿಸಿರ ಇಂದ್ರಾನಗರ ಅಂತ ಯಾವಾಗಲೂ ಒಳಚಂಡಿ ಕ್ಲೀನ್ ಮಾಡ್ತೀರಾ. ಈ ಲೇಔಟ್ಗೆ ಒಬ್ರು ಬರಲ್ಲ ಸರ್. ಯಾಕಂದ್ರೆ ಡೆಂಗು ಜ್ವರ ಅದು ಇದು ಎಲ್ಲ ಬರ್ತದೆ. ಕೇಳಿದ್ರೆ ನೀವು ಹೋಗಿ ಅಲ್ಲಿ ಮುನ್ಸಿಪಾಲಿಟಿಲಿ ಹೇಳಮ್ಮ ಅಂತಾರೆ. ಅಲ್ಲಿ ಹೋಗಿ ಹೇಳಿದ್ರೆ ಯಾರು ರೆಸ್ಪಾನ್ಸಿಬಲ್ಲೇ ಕೊಡಲ್ಲ ಸರ್. ಅವ್ರನ್ನ ಫಸ್ಟ್ ಸ್ವಲ್ಪ ಹೇಳಿ ನೀವು ಕ್ಲೀನ್ ಮಾಡ್ಕೊಳ್ಬೇಕು ಅಂತ. ನೀವು ಇಷ್ಟು ವಿಡಿಯೋಗಳು ನೀವು ಮಾಡಿರೋದೆಲ್ಲ ಚಿಕ್ಕ ಚಿಕ್ಕ ತುಣುಕು ಮಾಡಿ ನಾಳೆ ಕಮಿಷನರ್ಗೆ ಹಾಕ್ತೀನಿ. ಇವ್ರ ಹತ್ರ ಇಸ್ಕೊತೀನಿ. ಈಗಲೇ ಬಿಡಬೇಡ್ರಿ, ನೀವು ಕೇಳ್ತಾ ಇರೋದು. ನಿಮ್ದು ಲೇಔಟ್ ಅಮ್ಮ ಇದನ್ನ ಸೇರಿರೋದು ಬರಲ್ಲ ಕ್ಲೀನ್ ಮಾಡಕ್ಕೆ ಅಂತಾರೆ. ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಪ್ರತಿಯೊಂದು ತಗೊಂತೀರ ಸೌಕರ್ಯ. ಯಾಕೆ ಕ್ಲೀನ್ ಮಾಡಕ್ ಬರಲ್ಲ ನೀವು ಮುನ್ಸಿಪಾಲಿಟಿ ಅವರು? ಅದು ಕೇಳಬೇಕು ನಾವು ಸರ್. ಕೇಳಿದ್ವಿ ಪಾಣಿ ದೊಡ್ಡ ಶಿವಾರದಿಂದ ಬಂದವ್ರೆ. ನನ್ನ ಪಾಣಿ ಯಾರು ಬರ್ಕೊಂಡ್ಬಿಟ್ಟವ್ರು ಅಂತ ದಿಗಲ್ ಅವ್ರಿಗೆ. ಪಾಣಿ ಕಳ್ಳರಿದ್ದಾರೆ, ಹೂ ಕಳ್ಳರಿದ್ದಾರೆ. ಪೂಜಾರಿ ಯಾರು? ಪೂಜಾರಿ ಮ್ಯಾಗಿರೋನು ಪೂಜಾರಿ. 5 ಗುಂಟೆ ಉಳಿಸ್ಕೊಳಕ್ ಈ ವಯಸ್ಸಲ್ಲಿ ಕೃಷ್ಣಪ್ಪ ಹೆಸರಮ್ಮ ಅಚ್ಚಮ್ಮ ಈಗ ನೀನು ಕೃಷ್ಣಪ್ಪ ಬದುಕಿದಾರ? ಹಂಗಾರೆ 30 ವರ್ಷ ಖರ್ಚು ಮಾಡ್ಕೊಬೇಕು. ಅಧ್ಯಕ್ಷ ಸ್ಪೆಷಲ್ ಕೇಸು ನೋಡ್ರಿ, ಇವರೇ ಲಾಯರು. ಹೇಳ್ತೀನಿ, ಇವ್ರು ಮಕ್ಳ್ಯಾರು ಬಂದವ್ರ ಜೊತೆಲಿ ನೋಡ್ತೀನಿ. ಇಲ್ಲಿ ಈಗ ಆಗಲ್ಲ, ಇಲ್ಲಿ ಮಾತಾಡ್ಬೇಡ್ರಿ. ಇವ್ ನಿಮ್ಗೆ ಫೋನ್ ಏನಾರು ಇದ್ದಾ? ನಿಮ್ಮನೆ ಹತ್ರ ಈ ಜವಾಬ್ದಾರಿ ಬೆಳಿಗ್ಗೆ ಅಧ್ಯಕ್ಷರ ಹತ್ರ ಕರ್ಕೊಂಡು ಮಾಡ್ಕೊಳ್ತಾರೆ ಬಿಡ್ರಿ. ನಮ್ಮ ಆಫೀಸ್ ಬಂದ್ಬಿಡ್ರಿ. ನಿಮ್ ಜವಾಬ್ದಾರಿ ನೀರ್ ಬಿಡು ಅಂತ ಕೇಳಿದ್ರೆ 15 ದಿವಸ ಆದ್ರೂ ನಮ್ ರೋಡ್ ನೀರ್ ಬಿಡಲ್ಲ. ಕೇಳಿದ್ರೆ ದುಡ್ಡು ಕೊಡ್ರಿ ಅಂತಾನೆ. ದುಡ್ಡು ಕೊಡೋಕೆ ಸಂಬಳ ತಗೊಂಡಲ್ವಾ ಅವನ್ನ? ಬಾಯಿ ಸಾಯಿಬಾಬಾ ಯಾರು ದೊಡ್ಡವ್ರು ಅಂತಾರೆ, ದೊಡ್ಡವ್ರು ಕೇಳೋರೇ ಇಲ್ಲ. ಕೇಳಿದ್ರೆ ಇವ್ರ ಬಾಯಿ ಅಂತಾರೆ. ಲೇಡೀಸ್ ಬಾಯಿ ಇಲ್ದಿರ ಯಾರು ಬದುಕ್ತಾರೆ? ಬಾಯಿ ಇದ್ರೆ ಬಾಯಿ ಅಂತಾರೆ, ಮಾತಾಡ್ತಿದ್ರೆ ಮಾತಾಡಿಲ್ಲ ಅಂತಾರೆ. ಅದಕ್ಕೆ ನೀವು ಎಲೆಕ್ಷನ್ ಬಂದ್ರೆ ಇದು ಪವನ್ ತರ ನೀವು ಬರ್ಬೇಕು. ಪವನ್ ಕಲ್ಯಾಣ್ ತರ ಬಂದ್ರೇನೆ ಇವ್ರ ದಾರಿಗೆ ಒಂದ್ ದಾರಿ ಆಗೋದು. ಅದಕ್ಕೆ ಹಂಗೆ ಬಂದಿದ್ವಿ. ಇಲ್ದಿದ್ರೆ ಆಗೋದಿಲ್ಲ ಸರ್. ಇದು ನೀವು ಹಂಗೆ ಮಾಡ್ಬೇಕು. ನಮ್ಗೆ ಅದೇ ನಿಮ್ಮ ಆಸೆ. ಒಳ್ಳೇದಾಗ್ತದೆ ಬಡ್ರಕ್ಕ. ನೀವೆಲ್ಲ ಹೇಳೋರ್ಗೆ ಎಲ್ಲ ಸಮಸ್ಯೆನು ಚರಂಡಿ ರಸ್ತೆ ಎಲ್ಲ. ಮತ್ತೆ ಚರಂಡಿಯಲ್ಲಿ ನೀರು ಸಪ್ಲೈ ಆಗ್ತಾ ಇಲ್ಲ ಅಣ್ಣ. ಎಲ್ಲಾದ್ರೂ ಅಲ್ಲೇ ಸ್ಟಾಕ್ ಆಗ್ತಾ ಇದೆ, ಎಲ್ಲಾದ್ರೂ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ, ಎಲ್ಲಾದ್ರಲ್ಲಿ ಕಸಗಳು ಆಗ್ತಾ ಇದ್ದಾರೆ. ನೀವಲ್ರಕ್ಕ, ನೀವ್ ಹೇಳ್ತಾ ಇದ್ದೀರಿ ಇಂದಿರಾನಗರಲ್ಲಿ ಎಲ್ಲ ಬಡವರು ಇರೋದು, ಹೌದು, ಮಿಡ್ಲ್ ಕ್ಲಾಸ್ ಇರೋದು. ನಿಮ್ಮ ಸಮಸ್ಯೆ ಚರಂಡಿ ನೀರು. ಚರಂಡಿ ನೀರು. ನಾನು ಈಗ ಹೋಗಿದ್ದೆ, ಎಲ್ಲಿ ಹೋಗಿದ್ದೆ ಅಂದ್ರೆ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಇಲ್ಲಿ ವೈಟ್ ಗಾರ್ಡನ್ ಹತ್ರ ಒಂದೊಂದು ಮನೆ ಬಂದು 10 ಕೋಟಿ 15 ಕೋಟಿ ಖರ್ಚು ಮಾಡಿ ಕಟ್ಟಿರೋ ಮನೆಗಳು, ಶ್ರೀಮಂತರ ಜಾಗ. ಅಲ್ಲೂ ನಿಮ್ಮ ಸಮಸ್ಯೆನೆ. ಅಲ್ಲೂ ರೋಡ್ ಇಲ್ಲ, ಅಲ್ಲೂ ಚರಂಡಿ ಕಿಟ್ಟೋಗಿದೆ, ಅಲ್ಲೂ ನೀರಿಲ್ಲ. ಅವ್ರ ದುಡ್ಡು ಐತೆ, ಅವರೇ ಮಾಡ್ಕೊತಾವ್ರೆ. ನಿಮ್ಮ ಹತ್ರ ದುಡ್ಡು ಕಡಿಮೆ ಇದೆ, ನೀವು ಕ್ವಶನ್ ನಮ್ಮನ್ನು ಕೇಳ್ತಾ ಇದ್ದೀರಿ. ಇಡೀ ಮಾಲೂರಿನ ಸಮಸ್ಯೆ ಇಷ್ಟೇ. ರಸ್ತೆ ಸರಿ ಇಲ್ಲ, ನೀರು ಬರಲ್ಲ, ಚರಂಡಿಗಳು ಕ್ಲೀನ್ ಮಾಡಲ್ಲ. ನಮಗೆಲ್ಲ ಬಡವರಿಗೆ ಸೈಟ್ ಇಲ್ದವ್ರಿಗೆ ಸೈಟ್ ಕೊಡ್ರಿ. ಇಷ್ಟು ಮಾಡ್ಬಿಟ್ರೆ ನಮಗ್ ನೀವು ಫೋನ್ ಮಾಡಲ್ಲ, ನೀವು ನೆಮ್ಮದಿಯಾಗಿರ್ಲಿ ಅಂತ ಸುಮ್ಮನೆ ಬಿಡ್ತೀವಿ. ಅಷ್ಟೇನು ಮಾಡಿಕ ಸೈಟು ಅಕಸ್ಮಾತ್ ನಾವು ಕೊಟ್ರು ನಿಮಗ್ ತಲುಪಲ್ಲ. ಏನ್ ಮಾಡ್ತಾರೆ, ನರೇಂದ್ರನೇ 3 ಸೈಟ್ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಗಟ್ಟಿಗಿರ್ತಾರಲ್ಲ, ಗಟ್ಟಿಗಿರೋರು 3 ಸೈಟು. ನಿಮ್ ಹೆಸರು ಹೇಳೋದು ನರೇಂದ್ರ 3 ಸೈಟ್ 4 ಸೈಟ್ ಜಾಸ್ತಿ ಆಗ್ತಾ ಇರ್ತದೆ. ಅಂದ್ರೆ ನರೇಂದ್ರ ಮಾಡ್ತಾರೆ ಅಂತಲ್ಲ, ಇನ್ ಬೇರೆಯವ್ರ ಹೆಸರು ಹೇಳಂಗಿಲ್ಲಲ್ಲ ನಾವು. ಅದಕ್ಕೆ ನರೇಂದ್ರ ಮೇಲೆ ಹಾಕ್ಬಿಟ್ಟಿದ್ವಿ.
ದೊಡ್ಡ ಅಭಿಮಾನಿ. ನಾನು ನಿಮ್ಮ ಅಭಿಮಾನಿನೇ. ಇಲ್ಲ ನಾನ್ ನಿಮ್ಮ ಅಭಿಮಾನಿ, ನಮ್ ದೇವರು. ಅಭಿಮಾನಿಗಳೇ ನಮ್ದವರು. ನರೇಂದ್ರನಾಥ್ ಸರಿ, ಸ್ವಲ್ಪ ಮೀಟಿಂಗ್ ಇತ್ತು, ಆಚೆ ಹೋಗಿದ್ದೆ. ಅಣ್ಣ ನಮ್ಮ ಏರಿಯಾದಲ್ಲಿ ಹುಡುಗರು ಆಟ ಆಡಕ್ಕೆ 50 ಗಂಟೆ ಒಂದು ಪಾರ್ಕ್ ಇಲ್ಲ. ಪಾರ್ಕ್ ಇಲ್ಲ, ಆಟ ಆಡಕ್ಕೆ ಸ್ಟೇಡಿಯಂ ಇಲ್ಲ. ಸ್ಟೇಡಿಯಂ ಕೊಟ್ಟಿದ್ದೀರಾ? ಅಲ್ಲಿಗಾಯ್ತು. ನಮ್ಮ ಏರಿಯಾದಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಒಂದು ಪಾರ್ಕ್ ಇಲ್ಲ. ನಾನು ಹೇಳುದು ಈ ಪ್ರತಿ ವಾರ್ಡ್ಗಳಲ್ಲೂ ಮಕ್ಕಳು ಆಟ ಆಡಕ್ಕೆ ಚಿಕ್ಕ ಚಿಕ್ಕ ಜಾಗ ಇರಬೇಕು, ಅದಿಲ್ಲ ಅಂತ ಹೇಳ್ತಾ ಇದ್ದೀನಿ. 100% ಅಣ್ಣ 2-3 ಇದೆ. ಆ ಲೆವೆಟಲ್ ಒಂದು, ಈ ಲೆವೆಟಲ್ ಒಂದು, ಇಲ್ಲೊಂದು ಅಲ್ಲೊಂದು ಅಂತ ಅಕ್ವೇರ್ ಮಾಡ್ಕೊಂಡು ಮನೆ ಕಟ್ಟಿದ್ದಾರೆ. ಅದೊಂದು ಸ್ವಲ್ಪ ನೀವು ನೋಡ್ಬೇಕಾಗುತ್ತಣ್ಣ. ಪ್ರಾಮಿಸ್ ಮಾಡ್ತೀನಿ ನಿಮ್ಗೆ, ಇದು ಇಂದಿರಾನಗರಕ್ಕೆ ಒಂದು ಸಪರೇಟ್ ಚಿಕ್ಕದ ಆಟ ಮೈದಾನ ಮಾಡ್ಕೊಡ್ತೀನಿ. 100% ಮಾಡಿ ತೋರಿಸ್ತೀನಿ. ಇವತ್ತೇ ಯಾವ್ದಾರ ಗೋಡೆ ಮೇಲೆ ಬರ್ದ್ಬಿಡ್ರಿ, ನಾನು 2 ವರ್ಷ ಆದ್ಮೇಲೆ ಗೆದ್ದು ಬರ್ತೀನಿ. ಇಲ್ಲಿ ಆ ಚಿಕ್ಕದೊಂದು ಆಟ ಆಡೋದಕ್ಕೆ ಜಾಗ ಮಾಡಿ ಕೊಟ್ಟೆ ಹೋಗ್ತೀನಿ. ಈ ಗೋಡೆ ಮೇಲೆಲ್ಲ ಬರ್ದಿಲ್ಲ, ಗೋಡೆ ಮೇಲೆ ಬರ್ಬೇಕು. ಇವತ್ತು ಮರ್ತು ಬಿಡ್ತೀನಿ. ಮಕ್ಕಳ ಆಟ ಆಡೋದಕ್ಕೆ ಒಂದು ಆಟ ಯಾವ್ದಾರ ಗೋಡೆ ಮೇಲೆ ಬರೀಲಿ. ಇದು ಮಾಡ್ಕೊಡಿಲ್ಲ, ನನ್ನ ಹೆಸರು ಬೇರೆ ಇದೆ. ಅಣ್ಣ ನನ್ನ ಹೆಸರು ರಾಮಪ್ಪ ಅಂತ. ನಮ್ಮ ಇದಕ್ಕೆ ಫಸ್ಟ್ ಆಚೆ ಇಲ್ಲ ಅಣ್ಣ. ನೀನು ಆರ್ಚಕ್ ಹೋದ ಇಲ್ಲಿ ಕೆಳಗೆ ಉಸಿರೋತಾದ್ರೆ ನಿನಗೆ ಆರ್ಚ್ ಎಲ್ಲ ಚೆನ್ನಾಗಿ ಆದ್ಮೇಲೆ ಫಸ್ಟ್ ಇವು ನೋಡ್ಕೊಳ್ಳೋದು. ನಾವು ಲೇಔಟ್ ಆಗಿರೋದು ಆ ಕಡೆ ಮಂಜಾಣ ಲೇಔಟ್ ಅಂದ್ಬಿಟ್ಟು, ಅದು ನಿಮ್ ಇದಕ್ಕೆ ಸೇರ್ಕೊಳ್ಳೋದು. ಅದಕ್ಕೆ ನಾವೇ ಸ್ವಂತ ಲೈಟ್ ಹಾಕ್ಸ್ಬೇಕು. ಸ್ವಂತ ಲೈಟ್ ಮುನ್ಸಿಪಾಲಿಟಿಗೆ ಬರೋ ಲೈಟ್ ದುಡ್ಡುಗಳೆಲ್ಲ ಎಲ್ಲಿ ಹೋಗ್ತಾವೆ? ಸ್ವಂತ ಲೈಟು, ಸ್ವಂತ ನೀರು, ಅವರೇ ಕ್ಲೀನ್ ಮಾಡ್ಕೊಳ್ಳೋದು. ಡೆವಲಪ್ಮೆಂಟ್ ಮಾತ್ರ ಚೆನ್ನಾಗತ್ತದೆ ಮಾಲು. ಅಣ್ಣ ರಾತ್ರಿ ಹೆಣ್ಮಕ್ಳು ಪಾಪ 11 ಗಂಟೆವರೆಗೂ ಓಡಾಡ್ತಾರೆ. ಬೀದಿ ಲೈಟ್ ಇರಲ್ಲ, ಒಂದು ಬೀದಿ ಲೈಟ್ ಇಲ್ಲ ಇಲ್ಲಿ. ಯಾವುದೇ ರಸ್ತೆಯಲ್ಲಿ ಹೋದ್ರು ಒಂದು ಲೈಟ್ ಕಾಣಿಸಲ್ಲ. ಪಾಪ ಕೆಲ್ಸಕ್ಕೆ ಹೋಗಿ 11 ಗಂಟೆ 12 ಗಂಟೆ ರಾತ್ರಿಗೆ ಬರ್ತಾರೆ, ಒಂದು ಲೈಟ್ ಇರಲ್ಲ ಅಣ್ಣ. ತುಂಬಾ ತೊಂದರೆ ಆಗ್ತಾ ಇದೆ ಹೆಣ್ಮಕ್ಳಿಗೆ ಮಾತ್ರ. ಇಲ್ಲಿ ಒಂದು ಲೈಟ್ ಇರಲ್ಲ ಅಣ್ಣ. ಒಂದು ಬೀದಿಯಲ್ಲಿ ಕೂಡ ಒಂದು ಲೈಟ್ ಇಲ್ಲ. ಎಲ್ಲಾ ಲೈಟ್ಗಳು ಒಂದು ಲೈಟ್. ಈ ನಮಗೆ ಈ ಫಂಕ್ಷನ್ಗಳಿಗೆ ಹೂನಾರ, ಪೆಂಡಾಲ್ ಇವೆಲ್ಲ ದುಡ್ಡು ಖರ್ಚು ಮಾಡ್ತೀರಲ್ಲ, ಪಟಾಕಿ ಎಲ್ಲ ಕ್ಲೋಸ್ ಮಾಡು. ನಿನ್ನ ಹೆಸರಲ್ಲಿ ಒಂದು 10 ಲೈಟ್ ಹಾಕ್ಸ್ಬಿಡು, ಹೌದಾ? ನಾಳೆ ಯಾವಾಗ ಹಾಕಿಸ್ಬಿಡು. ಅವ್ರು ಹೇಳಿದ ಒಂದ್ ನಿಮಿಷ. ಕೆಲವರು ಮತ್ತಂಗದಿರು ಒಂದು ಮಾತು ಕೇಳಿದ್ರು, ಅಣ್ಣ ಕಸ ಎಲ್ಲಂದ್ರಲ್ಲಿ ಹಾಕ್ತಾರೆ, ಅದಿಲ್ಲ ಇದಿಲ್ಲ. ಅಣ್ಣ ಕೆಲವರು ಇಲ್ಲಿರೋರು ನಂಜಾಕೊಂಡು ಓಟ್ ಹೊಡೆದ್ಬಿಟ್ಟು ಮಂಜಾಣ ಕೇಳೋದು ಯಾವ ಲೆಕ್ಕಾಚಾರ? ನೀನೇ ಹೇಳೋಣ. ಮಂಜಾಣ ನೀನೇ ನಾನು ಕೇಳ್ತೀನಿ. ನನ್ನ ಹೆಸರು ಕಿರಣ್, ನಿಮ್ಗೆ ಗೊತ್ತಿದೆ. ಒಂದ್ ನಿಮಿಷ ಅಪ್ಪಿ ಕ್ಲೋಸ್ ಫ್ರೆಂಡ್ ನಾನು. ಒಂದ್ ನಿಮಿಷ ಓಟ್ಗೆ ನಮ್ಮ ಏರಿಯಾದಲ್ಲಿ ಕೆಲವರು ನಂಜಾಕೊಂಡು ಓಟ್ ಹೊಡೆದು ನ್ಯಾಯ ನಿನ್ನಂತ ಕೇಳಕ್ ಬರ್ತಿದ್ದಾರೆ. ಇದು ಏನ್ ನ್ಯಾಯ? ನಾನು ನಿಮ್ಗೆ ಕೇಳ್ತಿದ್ದೀನಿ ಅಣ್ಣ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅಕ್ಕ ಒಂದ್ ನಿಮಿಷ ಹೇಳ್ತೀನಿ ಹೋಗ್ಲಿ. ಅವ್ರಿಗೆ ಇನ್ನೂ ನಂಬಿಕೆ ಇವ್ರಿಗೆ ಹೇಳಿದ್ರೆ ಕೆಲಸ ಆಗ್ತದೆ. ಅರ್ಥ ಆಯ್ತಲ್ಲ? ಓಟ್ ಹಾಕ್ಬಿಟ್ಟಿದೀವಿ, ಹೋಯ್ತು. ನಂಬಿಕೆ ಏನೋ ಮಾಡ್ಬೋದ ಇವ್ರು ಅಂತ. ಹಾಗಾಗಿ ಆ ಓಟ್ ಹಾಕಿರೋರು ನಮ್ಮವರೇ, ಓಟ್ ಹಾಕದೇ ಇರೋರು ನಮ್ಮವರೇ. ಅದನ್ನೆಲ್ಲ ಕವಿನ ಮರ್ತಿ ಇದೇನು ಒಳ್ಳೆ ಕೆಲಸ ಮಾಡೋಣ, ನಾವೆಲ್ಲ ಒಟ್ಟಿಗೆ ಸೇರಿ. ನಮ್ಮ ಏರಿಯಾದಿಂದ ಕಾಲೇಜ್ ಹೋಗ್ತಾರೆ, ಹೈಸ್ಕೂಲ್ ಹೋಗ್ತಾರೆ, ಎಲ್ಲ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋಕೆ ಜಾಗನೇ ಇಲ್ಲ, ಕಾಲ್ ನಡಿಗೆ ಜಾಗನೇ ಇಲ್ಲ. ಆ ಕಡೆ ರೈಲ್ವೆ ಟ್ರ್ಯಾಕ್ ಬ್ಲಾಕು, ಈ ಕಡೆ ರೈಲ್ವೆ ಟ್ರ್ಯಾಕ್ ಬ್ಲಾಕು, ಬ್ರಿಡ್ಜ್ ಮೇಲೆ ಎಲ್ಲ ನಡ್ಕೊಂಡು ಹೋಗೋದು. ನಂಜೇಗೌಡರು ಆ ರೋಡ್ ಮೇಲೆ ಇವಾಗ ಮಿನಿಮಮ್ ಅಂದ್ರೆ ಡೈಲಿ ಹೋಗ್ತಾರೆ ಬರ್ತಾರೆ. ಆ ರೋಡ್ ಕಣ್ ಕಾಣಿಸಿಲ್ಲ. ಅವ್ರ ಕಾನ್ಸಂಟ್ರೇಷನ್ ಬೇರೆ ಕಡೆ ಇದೆ. ರೂಪ ತಹಸೀಲ್ದಾರ್ ರೂಪ ಅವರು ಏನ್ ಮಾಡ್ಯಾರೆ? ಹೆಸರು ಕೂಡ ಅಲ್ಲಪ್ಪ ಅಣ್ಣ ಮಾಡಿರೋದನ್ನ ಅವ್ರು ತಗೊಂಡು ಯಾಕಪ್ಪ ಏನಪ್ಪ? ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಸೇರಿ ಎಲ್ಲ ಗೌರ್ಮೆಂಟ್ ಜಮೀನುಗಳು ಬರ್ಕಂತ ಇದ್ರೆ ನೀವು ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡಿದ್ದೀರಿ, ತಪ್ಪಲ್ಲ? ಎಷ್ಟು ಜನ ಬಡವರವ್ರೆ ಸೈಟ್ ಇಲ್ದಿರು? ನಾನೊಬ್ಬನೇ 100 ಎಕರೆ ಮಾಡ್ಕೊಳ್ಳದ? ದೇವ್ರು ಮುಚ್ಚಬೇಕಾ? ಸರ್ಕಾರಿ ಜಮೀನ ನಾವು 106 ಎಕರೆ ಮಾಡ್ಕೊಳ್ಳೋದು, ಸೈಟ್ ಇಲ್ಲ ಅಂತೀವಿ, ಸಾಯೋದು. ಆವಾಗಿಂದನೂ ಅರ್ಜಿ ಆಗ್ತಾನೆ ಇದೀವಿ ಸೈಟ್ಗೆ, ಇನ್ನು ಬರ್ತಾನೇ ಐತೆ. ಅದೇ ಮುನ್ಸಿಪಾಲಿಟಿನೇ ಐತೆ ಸರ್, ಇನ್ನು ಮುಂದೆ ಮೂವ್ ಆಗೇ
ಅವನಿಗೆ ಮಾತು ಕೊಡ್ತಿದ್ದ ಕೈ ನಾವು 40 ವರ್ಷ ಆಯ್ತು ಬಂದು. 40 ವರ್ಷ ಅಲ್ಲ 50 ವರ್ಷ ಆದ್ರೂ ಏನೂ ಆಗಲ್ಲ. ತಾಳ್ಮೆಯಿಂದ ಇರ್ರಿ, ಸೈಟ್ಗಳು ಕೊಡತ್ತೆ, ಕೆಲಸ ಆಗ್ತದೆ. ಈಗ ಮುನ್ಸಿಪಲ್ ಅಲ್ಲಿ ಎಷ್ಟು ಫಸ್ಟ್ ಎಣ್ಣೆಗಳು ತಿಂತವೆ, ಆಮೇಲೆ ಮರಿ ಎಣ್ಣೆಗಳು ತಿಂತವೆ, ಆಮೇಲೆ ಇಲ್ಲಿಗೆ ತಿಂತವೆ. 700 ಸೈಟ್ ಯಾರ್ಯಾರು ಮಾಡೋ ಇಂಥವ್ರೆಲ್ಲ ಸೇರ್ಸೋರ ಇಲ್ಲ, ಅರ್ಜಿ ಐತೋ ಇಲ್ಲ ಇವ್ರದ್ದು. ಫಸ್ಟ್ ಆಮೇಲೆ ಬಿಸಾಕವ್ರೆ. ತಾಳ್ಮೆ ಇರಕ ಏನೂ ಆಗಲ್ಲ. 2 ದಿನ ತಾಳ್ಮೆಯಿಂದ ಇರ್ರಿ. ಇಲ್ಲೆಲ್ಲ ಕಲೆಕ್ಷನ್ ಕೊಟ್ಟವ್ರೆ. ಇದನ್ನ ಲಾಸ್ಟ್ ಡೆಡ್ ಎಂಡ್ ಎಲ್ಲಿ ಕಲೆಕ್ಷನ್ ಕೊಟ್ಟಿಲ್ಲ. ಎಲ್ಲಂತ ನೀರಲ್ಲ, ಎಲ್ಲ ಅಲ್ಲೆಲ್ಲ ಚೇಂಬರ್ಗಳನ್ನ ಹೋಗ್ತೈತೆ, ಹಂಗೆ ಡ್ರೈನ್ ಅಲ್ಲೇ ರೋಡ್ಗಳು ಬರ್ತದ. ಕಲೆಕ್ಷನ್ ಏನೋ ಕೊಡ್ಸವ್ರೆ, ಅವ್ರು ಆಲ್ರೆಡಿ ಮುನ್ಸಿಪಾಲಿಟಿ ಅವ್ರು ದುಡ್ಡು ಕಟ್ಸ್ಕೊಂಡವ್ರೆ. ದುಡ್ಡು ಕೊಡ್ಸ್ಕೊಂಡು ಕಲೆಕ್ಷನ್ ಮಾಡ್ಬಿಟ್ಟವ್ರೆ. ಅದು ನೀರು ಲಾಸ್ಟ್ ಎಲ್ಲಿ ಡೆಡ್ ಎಂಡ್ ಕೊಟ್ಟಿಲ್ಲ. ಅದೇನಂತ ರೋಡ್ಗಳು ಅಲ್ಲೆಲ್ಲ ಹುಟ್ಟುತ್ತಾ ಇರ್ತದ. ಮತ್ತೆ ಪೈಪ್ಗಳು ಇವರು UGD ಮಾಡೋರ ಇಲ್ಲಿ UGD ಇಲ್ಲ. UGD ಐತಣ ಅಂದ್ರೆ ಡೆಡ್ ಎಂಡ್ ಕೊಟ್ಟಿಲ್ಲ. ಮಜಾಣ ರೋಡಲ್ಲೂ ಕೂಡ ಎಂಡ್ ಆಗಿದೆ. ಸೊ ಅಲ್ಲಿನ ಮುಂದೆ ಕಲೆಕ್ಷನ್ ಇಲ್ಲ, ಅಲ್ಲೇ ಬಂದ್ಬಿಡ್ತದೆಲ್ಲ. ಅಲ್ಲೇ ಆಚೆ ಬರುತ್ತೆ. ಆ ಒಳಚರಂಡಿಗೆ ಯಾರು ಕಲೆಕ್ಷನ್ ಕೊಡ್ತಾ ಇಲ್ಲ. ಡೆಡ್ ಎಂಡ್ ಎಲ್ಲಿ ಕೊಟ್ಟಿಲ್ಲ ಹಣ ಅಲ್ಲಿಗೆ ಎಂಡಣ. ಇವಾಗ ಈ ಟ್ಯಾಕ್ಸ್ ಕಟ್ತೀರ ಅಂತೇಳಿ ರೇಷನ್ ಕಾರ್ಡ್ಗಳು ಆಯ್ತಾ, ಗುಡ್ಡಾರು ಕೂರ ಪರ್ವ ಪಿಂಚಣಿಗಳು ಎಲ್ಲ ನಾಯಕ ಮಾಡಕ್ಕಿವ್ರೆ. ಇದಕ್ಕೇನು ಮಾಡ್ಬೇಕು? ಇವ್ರಿಗೆ ಅಂಗವಿಕಲರಿಗೆ, ಆಮೇಲೆ ವಯಸ್ಸಾದವ್ರ ಪಿಂಚಣಿಗಳದ್ದು ಕಾರ್ಡ್ಗಳು ಕೂಡ ಲ್ಯಾಪ್ಸ್ ಆಗಿದೆ, ಅವ್ರಿಗೆ ಬರ್ತಾ ಇಲ್ಲ ಅಂತ. 6 ತಿಂಗಳಿಂದ 2 ವರ್ಷದಿಂದ ಬರ್ತಾ ಇತ್ತು. 6 ತಿಂಗಳಿಂದ ಇಲ್ಲ. 8 ತಿಂಗಳಿಂದ ರೇಷನ್ ಕಾರ್ಡ್ ಇಲ್ಲ. ನಾವಿರೋರು 3. 8 ತಿಂಗಳಿಂದ ರೇಷನ್ ಕಾರ್ಡ್ ಇಲ್ಲ, ವೃದ್ಧಾಪ್ಯ ಪೆನ್ಷನ್ ಬರ್ತದಲ್ಲ, ಅದು ಕೂಡ ವೇತನ ವೇತನ ಕೂಡ ಇಲ್ಲ. ಆದಾಯ ಇರೋನ್ಗ ರೇಷನ್ ಕಾರ್ಡ್ ಐತೆ. 2 ಕೋಟಿ ಆದಾಯ ಇರೋನ್ಗೆ ರೇಷನ್ ಕಾರ್ಡ್ ಐತೆ, ರೇಷನ್ ಕಾರ್ಡ್ ಅದೇ. ಇವ್ರಿಗೆ ರೇಷನ್ ಕಾರ್ಡ್ ಇದೆ. ಈ ಕೆಲಸ ಮಾಡೋದ, ಈ ಕೆಲಸ ಮಾಡ್ರಿ. ನೀವು ಟಮಾಟೋದಾಗ ಏನ್ ಬೆಳೆದಿಲ್ಲ. ನಮ್ಮ ರೈತರ ದುಡ್ಡು ದಿನ 3 ರೂಪಾಯಿ ಅಂದ್ರೆ ನಮ್ಮ ದುಡ್ಡೇ ನೀವು ಕೊಡೋದು. ದಿನ ತಿಂತೀರಿ ನೀವೇ, ತಿಂದೇರ ಕೊಡೋ ದುಡ್ಡು ನಾಳೆ ಕೊಡೋದು ಕಲೀರೆ. ಜನ ಅವತ್ತು ನಂಬ್ತಾರ. ಇದು ಮಾಲನ್ನ ನಾಳಿ ಬಿಡ್ತ ಮಾಡಿ ಏನೇನಾಗಿದೆ ಅಂತ. ಇನ್ನೇನೋ ರೈತರ ದುಡ್ಡೇ ತಿಂತಾ ಇರೋದು. ಏನ್ ನೀವು ಟಮಾಟೋದಾಗ ಏನ್ ಬೆಳೆದಿಲ್ಲ, ಇಲ್ಲ ಧನ್ಯ ಸೊಪ್ಪಾಗ ಏನ್ ಬೆಳೆಯಿಲ್ಲ, ಇಲ್ಲ ತರಕಾರಿದಾಗ ಏನ್ ಬೆಳೆಯಿಲ್ಲ. ರೈತರ ದುಡ್ಡು ದಿನ 100 ರೂಪಾಯಿ ತಿಂದು ನಮ್ಗೆ ಹಾಕಿದ್ರೆ ನಿಮ್ಗೆ 900 ರೂಪಾಯಿ ಉಳಿತದೆ. ತಿನ್ರಿ ನೀವು. ಯಾಕೆ ರೈತರ ದುಡ್ಡು ಹಾಳು ಮಾಡ್ಬಿಟ್ಟು ನೀವು? ಈಗ ನಾನು ಇವತ್ತು ಹೋದ್ಮೇಲೆ ನಿಮ್ಗೆ ಮುಖಾರ್ ಎತ್ತೇನವ್ರೆ ಮಾತಿಗೆ ಎತ್ತೇನವ್ರೆ ಅವ್ರಿಗೆಲ್ಲ ನಾಟಿ ಮಾಡಿದ್ಯಾ? ಒಂದು ನಿಮಿಷ. ಈಗ ಇಷ್ಟು ದಿನ ಯಾರು ಬಂದ, ಈಗ ನಾನು ಹೋಗ್ತೀನಿ, ಬಹುಶಃ ಮುಂದಿನ ವಾರ ಇಲ್ಲೇ ಕಡೆ ಪಂಚಾಯತ್ ಇಲ್ಲೇ ಶಾಮಿಯಾನ ಹಾಕ್ತಾರೆ, ಎಲ್ಲ ಅಧಿಕಾರಿಗಳು ಬರ್ತಾರೆ. ಏನಕ್ಕೆ ಅಂದ್ರೆ ನಾನು ಬಂದಿದ್ದೀನಿ ಅಂತೇಳಿ ಬಹುಶಃ MLA ಅವರು ಬರ್ಬೋದು ಮುಂದಿನ ವಾರ. ಕರೆಕ್ಟಾ? ಮುಂದಿನ ವಾರ ಇಲ್ಲಿ ಬರ್ತಾರೆ ಅಲ್ಲ ಬರ್ತಾರಪ್ಪ, ಕರ್ಸೋದಲ್ಲ. ನಾನು ಬಂದ್ರೆ ಸಾಕು, ನನ್ನ ಮುಂದೆ ಅವರು ಬರ್ತಾರೆ. ನಿಮ್ಗೆ ಗೊತ್ತಾಗಲ್ಲ. ಇಷ್ಟು ದಿನ ಮರ್ತೋಗಿದ್ರು, ನಾಳೆ ಬರ್ತಾರೆ. ಗಲಾಟೆ ಮಾಡಬೇಡ್ರಿ. ನಿಮ್ಮ ಸಮಸ್ಯೆಗಳನ್ನ ಇಷ್ಟೇ ಸೌಮ್ಯ ಕೇಳ್ರಿ. ಮಧ್ಯಾಹ್ನ ಮಾಡಿದ್ರೆ ಸಾಕು. ಕರ್ಸೋರು ಯಾರು ಕೇಳ್ತೀನಿ. ಕರ್ಸಂಗಿಲ್ಲ. ನಾನ್ ಬಂದಿದ್ದೀನ, ಇಲ್ಲಿ ಬಂದ್ರೆ 10 ಜನ ಇಲ್ಲಣ್ಣ. ಹೇಳ್ತೀನಿ. ಇವಾಗ ನಾನು ಬಂದಿದ್ದೀನ, ನೀವೆಲ್ಲ ಸೇರಿದ್ದೀರಾ, ಎಲ್ಲ ಹೊಟ್ಟೋಗ್ಬಿಡ್ತದೆ. ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಬರ್ತಾರೆ ಇನ್ನೊಂದು ವಾರದಲ್ಲಿ. ಅವತ್ತು ಗಲಾಟೆ ಮಾಡಬೇಡ್ರಿ. ಕೆಲಸ ಗೆದ್ಕೊಳ್ರಿ, ಕೆಲಸ ಮಾಡಿಸ್ಕೊಳ್ರಿ. ಮಾಡಿದ್ರೆ ಮಾಡಿಲ್ಲ ಅಂದ್ರೆ ಓಟ್ ಹಾಕಟ್ಟೆ ತೋರ್ಸೋಣ. ಆಗ್ಬೋದಾ? ಬರ್ತಾರೆ ನೆಕ್ಸ್ಟ್ ವಾರ 10 ದಿನ 15 ದಿನದೊಳಗಡೆ ಇಲ್ಲೇ ಇದೇ ಜಾಗದಲ್ಲಿ ಇದೇ ಪ್ಯಾಂಡಲ್ ಸಮಸ್ಯೆ ಬಗೆಹರಿಸಕ್ಕೆ ಬರ್ತಾರೆ. ಏನ್ ಸಾಹೇಬ ಕರೆಕ್ಟಾ? ಕರೆಕ್ಟ್ ಅನ್ಮ ದಾಸಲ್ಲಿ ಒಳ್ಳೆ ಹೋದ ಎಲ್ಲ ಹೇಳ್ರಿ. ಸಮಸ್ಯೆಗಳು ಯಾರ್ದು ಇದಲ್ಲ, ಯಾರನ್ನೂ ಬೈದಿಲ್ಲ ನಾವು. ಇಲ್ಲಿ ಸಮಸ್ಯೆಗಳ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ರಿ. ಮಾಡ್ಬೇಕು ಕೆಲಸ ಅಲ್ಲನಪ್ಪ. ಇಲ್ಲಾಂದ್ರೆ ಇಂದಿರಾನಗರ ಡಮಾರ್. ನಿಮಗೆ ಇಷ್ಟು ಸಮಸ್ಯೆಗಳು ನಾನು ಇವಾಗ ವಾಟ್ಸಪ್ ಅಲ್ಲಿ ನಾನು ಹಾಕ್ತೀನಿ. MLA ಅವ್ರಿಗೂ ತಲುಪ್ತದೆ, ಕಮಿಷನರ್ಗೂ ತಲುಪ್ತದೆ. ಇವ್ರು ಬರ್ಲಿಲ್ಲ ಅಂದ್ರೆ ಆಮೇಲೆ ಬಂದ ಮಾತಾಡ್ಸ. ಆಗ್ಬೋದಾ? ಇನ್ನೇನು ಮಾತಾಡ್ಬೇಕಾ? ಇನ್ನೇನು ಇದೆಯಾ? ಇವತ್ತು
ನಮ್ಮ ನಾಯಕರು ಪ್ರದೀಪ್ ರೆಡ್ಡಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ಬೇಕು. ಅವ್ರಿಗೆ ಸಣ್ಣದಾಗೆ ಅವರೇ ಇವತ್ತು ಒಂದು ಹೂನಾರ